2 ಗಂಟೆ 10 ನಿಮಿಷ ಟೈಮ್ ಹೋಗೋದು ಗೊತ್ತಾಗಲ್ಲ. ಒಂದೊಳ್ಳೆ ಇಂಗ್ಲೀಷ್ ಸಿನಿಮಾ ನೋಡಿದಾಗ ನನಗೆ ಫೀಲ್ ಆಗಿದೆ. ನಾನು ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ನೋಡಿ, ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ. ಇಂಟ್ರೋ ಬಂದಷ್ಟು ನಮ್ಗೆ ಎಷ್ಟು ಜಲ್ದಿ ಆಗೋಯ್ತಾ? ಇಂಟ್ರೋ ಇಲ್ಲ. ಸರಿ, ಇಂಟ್ರೋ ಎಲ್ಲ ಆದಮೇಲೆ ಫಸ್ಟ್ ಹಾಫ್ ನಾವೇನೇನು ನೋಡಿದ್ವಿ ಅದಕ್ಕೆಲ್ಲ ಕ್ಲಾರಿಫಿಕೇಶನ್ ಕೊಟ್ಕೊಂಡ್ಬಂದು ಸೆಕೆಂಡ್ ಹಾಫ್ ಮುಗಿಯೋದು ಗೊತ್ತಾಗಿಲ್ಲ. ಹಾಗೇನೆ ಅದು ಮುಗಿಯೋದಕ್ಕಿಂತ ಒಂದೊಳ್ಳೆ ಸಿನಿಮಾ ನೋಡಿದೆ. ಅಂಡರ್ ವರ್ಲ್ಡ್ ಅಂತೀವಿ, ಖಂಡಿತ ಅಂಡರ್ ವರ್ಲ್ಡ್ ಅಷ್ಟು ಇದಂತ ಅನ್ಕೋಬೇಡಿ. ಅಂಡರ್ ವರ್ಲ್ಡ್ ಎಲ್ಲಾನು ಆ್ಯಕ್ಚುಲಿ ಅಂಡರ್ ವರ್ಲ್ಡಲ್ಲಿ ಒಬ್ಬ ನಿಯತ್ತ ಆದವನು ಇರ್ತಾನೆ ಅನ್ನೋದಕ್ಕೆ ಒಂದು ಬೆಂಗಳೂರು ಅಂಡರ್ ವರ್ಲ್ಡ್ ಅನ್ನೋ ಸಿನಿಮಾ. ಮೊದಲನೇದಾಗಿ ಗುರುಗಳ ಬಗ್ಗೆ ಹೇಳಬೇಕು. ಏನು ಸತ್ಯ ಅವರು ನಮ್ಮ ಗುರುಗಳು. ಇವತ್ತಿಗೆ ಇಲ್ಲೇ ನಿಂತಿದ್ದೀವಿ, ಅವರು ಆಗ್ತಿರೋಂಥ ಒಂದು ವಿಷಯ ಒಳ್ಳೆಯದಾಗಿ. ಏನಕ್ಕೆ ಅಂದರೆ ಒಂದೇನಾದ್ರು ತುಂಬ ಗ್ಯಾಪ್ ಆಗಿತ್ತು ಗುರುಗಳು ಸಿನಿಮಾ ಮಾಡಿ ಅಲ್ಲ ಗುರುಗಳ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದೊಳ್ಳೆ ಸಿನಿಮಾ. ಆಮೇಲೆ ಈ ಸಿನಿಮಾದಲ್ಲಿ ನೀವು ನೋಡ್ತಾ ಹೋದ್ರೆ ಆ್ಯಕ್ಚುಲಿ ಈಗ ನಾವು ಮೆಜೆಸ್ಟಿಕ್ಕು ಮಾಡಿದ್ದೀವಿ. ಅಂದರೆ ಅವತ್ತಿನ ಟ್ರೆಂಡ್ 2002ಕ್ಕೆ ಏನಿತ್ತೋ ಆ ಥರ ಮಾಡಿದ್ವಿ. ಈಗ 2017ಕ್ಕೆ ಏನು ಥರ ಮಾಡ್ಬೋದು ಅಂದರೆ ಅಪ್ಗ್ರೇಡ್ ವರ್ಷನ್ಗಳಿದೆಯಲ್ಲ. ಈಗ ಅವಾಗಲೇ ಬಾಬು ಸರ್ ಹೇಳೋದು ಆ್ಯಕ್ಚುಲಿ ಪ್ರತಿದಿನ ಎಲ್ಬೋರ್ಡ್ ಹಾಕೋಣ ಖಂಡಿತ. ಆದರೆ ಈ ಸಿನಿಮಾ ಸತ್ಯ ಸರ್ನ ನಾನು ನೋಡಿದ ತಕ್ಷಣ ಇದೇನು ಗುರುಗಳೇ ಅವಾಗ ನೋಡೋದಕ್ಕೆ ಈಗ ನೋಡೋದಕ್ಕೆ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ತುಂಬಾನೇ ನೀಟ್ ಕ್ಲೀನ್ ಆಮೇಲೆ ತುಂಬಾ ಮೀನಿಂಗ್ ಇರೋಂಥ ಸಿನಿಮಾ. ಸೊ ಸಿನಿಮಾ ಮಾಡ್ತೀವಿ ಅಂಡರ್ ವರ್ಲ್ಡ್ ಅಂದ ತಕ್ಷಣ ಏನು ಬಡಿ ಕದರ್ಸು ಎಲ್ಲ ಮಾಡು ಆಮೇಲೆ ಹೀರೋ ಆ್ಯಕ್ಚುಲಿ ಇದಾಗ್ತದೆ ಆ ಥರದ್ದು ಏನೂ ಇಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ ತುಂಬಾನೇ ನ್ಯಾಯ ದೊರಕಿಸಿದ್ದಾರೆ. ಈಗ ಆ್ಯಕ್ಚುಲಿ ಕೋಟೆ ಪ್ರಭಾಕರ್ ಅವ್ರು ಹೇಳಿದ್ರು ನನ್ನೊಂದು ಸಣ್ಣ ಪಾತ್ರ ಅಂತ, ಬಟ್ ತುಂಬ ಮುಖ್ಯವಾದ ಪಾತ್ರ. ಆ ಪಾತ್ರ ಬರೋದು ಅದರಿಂದ ಆಗೋದು. ಸೊ ಈ ಥರದ್ದೆಲ್ಲರದು ಪ್ರತಿಯೊಬ್ಬರು ಯಾಕೆ ಹೋದ ವೇಸ್ಟ್ ಆಯ್ತಾನ ಅಂತ ಎಲ್ಲೂ ಅನಿಸ್ಲಿಲ್ಲ. ಸೊ ಹೀರೋಯಿನ್ ಅವರು ಹೊಸಬ್ರು, ಸೊ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರತಿಯೊಂದು ಪಾತ್ರಕ್ಕೂ ತುಂಬಾನೇ ಅರ್ಥ ಇದೆ. ಆಮೇಲೆ ನಿರ್ಮಾಪಕ ಆನಂದ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರಸನ್ನ ಆಗ್ಬೋದು, ಸುಮಾರು ಜನ. ಆಕ್ಚುಲಿ ಆನಂದ್ ಅವ್ರಿಗೆ ಹೇಳ್ತಿದೆ ಎಲ್ಲ ಸತ್ಯ ಸರ್ನ ಕಾಪಿ ಮಾಡಿದ್ದೀರಾ ನೀವು ಅಂತೇಳಿ. ಯಾಕಂದ್ರೆ ಸತ್ಯ ಸರ್ ಬೇಸಿಕಲಿ ಒಬ್ರು ಆರ್ಟಿಸ್ಟ್ ಆದ್ರಿಂದ ಡೈರೆಕ್ಷನ್ ಮಾಡ್ಬೇಕಾದ್ರೆ ಯಾವುದೇ ಒಬ್ರು ಹೊಸಬ್ರನ್ನ ಈ ತರ ಈ ಲುಕ್ ಈ ತರ ಅಂತ ಹೇಳ್ಕೊಡೋ ಕೆಪಾಸಿಟಿ ಇರೋ ಡೈರೆಕ್ಟರ್ ನಾನು ನೋಡಿದ ಸತ್ಯ ಅವರೊಬ್ಬರನ್ನೇ. ಸೊ ಎಲ್ಲ ಹೊಸಬ್ರಿಗೂ ಕೂಡ ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ನಿರ್ಮಾಪಕರು ಅವರೇ ಆಗಿರೋದ್ರಿಂದ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ, ಖಂಡಿತ ಎಲ್ರಿಗೂ ಒಳ್ಳೆ ಯಶಸ್ಸು ಸಿಗುತ್ತೆ. ಇನ್ನು ಆಕ್ಚುಲಿ ಆದಿ ಬಗ್ಗೆ ಹೇಳ್ಬೇಕಾಗಿಲ್ಲ, ನಾನು ಅದೇ ಆದಿಗೆ ಹೇಳಿದೆ ಪರವಾಗಿಲ್ಲ ಮಗ ಆಕ್ಟ್ ಮಾಡ್ಬಿಡ್ತಾ ಇದ್ದೆ ನೀನು ಈಗ ಅಂತ. ಇಲ್ಲ ಆಕ್ಟ್ ಮಾಡಿದ್ದಾನೆ ಅನ್ನೋದಕ್ಕಿಂತ ಅವನ ಹೆಸರು ನನಗೆ ತುಂಬಾನೇ ಇಷ್ಟ ಆಯ್ತು. ಮಾಲಿಕ್ ಅವ್ನು ಹೇಳೋ ಸ್ಟೈಲ್ ಆಗ್ಬೋದು, ಆಮೇಲೆ ಅವನ ಕ್ಯಾರೆಕ್ಟರ್ ಅಲ್ಲಿ ತುಂಬಾನೇ ಒಂದು ಆಳ ಡೆಪ್ತ್ ಹಿಡ್ಕೊಂಡು ಪ್ರತಿ ಒಂದು ಶಾರ್ಟ್ ಕೆಲಸ ಮಾಡಿದ್ದಾನೆ. ಆಕ್ಚುಲಿ ಅವ್ನು ನೋಡಿದಾಗ ಅನ್ಸುತ್ತೆ ಏನ್ ತಿಗಾಂಚಲಿ ಮಾಡೋಣ ಅನ್ಕೊಂಡು. ಅಂದ್ರೆ ಯೂಶಲಿ ನಾವು ಮಾತಾಡಿದಾಗ ನಾನು ಅದನ್ನೇ ಹೇಳ್ತಿದ್ದೆ, ಆಟಿಟ್ಯೂಡ್ ಹಂಗೆ ಮೇಂಟೈನ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದು ಸಿನಿಮಾ ಒಂದು ಹೀರೋ ಕ್ಯಾರೆಕ್ಟರ್ ಅಂದಾಗ ಆ ಕ್ಯಾರೆಕ್ಟರ್ ಹೇಗೆ ಪ್ಲೇ ಮಾಡುತ್ತೆ, ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ಕೂತ್ಕೊಂಡಾಗ ಆ ಕ್ಯಾರೆಕ್ಟರ್ ತನ್ನ ತಾನು ಕಂಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ.